ರಾಜ್ಯವೇ ಗುರುವಾರದತ್ತ ಎದುರು ನೋಡ್ತಾ ಇದ್ರೆ ಇತ್ತ ಜಾತಿ ಕಿಚ್ಚು ಜೋರಾಗಿದೆ. ಈ ನಡುವೆ ಜಾತಿ ಗಣತಿಯ ವರದಿಯಲ್ಲಿ ಸರ್ಕಾರಕ್ಕೇನೆ ಸ್ಪಷ್ಟತೆ ಇಲ್ವಾ ಅನ್ನೋ ಮಾತು ರಿಂಗಣಿಸ್ತಾ ಇದೆ. ವರದಿಯಲ್ಲಿರೋ ಸಂಖ್ಯೆಗೂ ರಾಜ್ಯದಲ್ಲಿರೋ ನೈಜ ಜನಸಂಖ್ಯೆಯೋ ತಾಳೆನೇ ಆಗ್ತಿಲ್ಲ ಅನ್ನೋ ವಾದ ಕೇಳಿ ಬರ್ತಾ ಇದೆ. ಇದು ಜಾತಿ ಗಣತಿಯೋ ದ್ವೇಷ ಗಣತಿಯೋ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಕಿಚ್ಚು ಹಲ್ಚಲ್ಲೆಬ್ಬಿಸಿದೆ. ರಾಜಕೀಯವಾಗಿ ಪರವಿರೋಧವಂತೂ ಗಜಗಾತ್ರದ ಅಲೆಗಳನ್ನೇ ಸೃಷ್ಟಿಸಿದೆ. ಲಿಂಗಾಯತ, ಒಕ್ಕಲಿಗ ಮಾತ್ರವಲ್ಲದೆ ಸಣ್ಣ ಸಂಖ್ಯೆಯಲ್ಲಿರುವ ಇತರೆ ಸಮುದಾಯಗಳು ಕೂಡ ಕೆರಳಿವೆ. ಕಾಂಗ್ರೆಸ್ ಅನ್ನೇ ವರದಿ ಒಡೆದು ಹಾಕಿದ್ದಲ್ಲದೆ ಸ್ವಾಮೀಜಿಗಳು ಕೂಡ ಮೌನ ಮುರಿದಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಒಕ್ಕಲಿಗ, ಲಿಂಗಾಯತ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದ್ದಾರೆ. ಈ ನಡುವೆ ಸರ್ಕಾರ ಮಂಡಿಸಿರುವ ಜಾತಿ ಗಣತಿ ವರದಿಯಲ್ಲೇ ಹಲವು ಗೊಂದಲಗಳಿವೆ. ಕೆಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಅಂತ ನಮೂದು. ಜಾತಿ ಗಣತಿಯೋ ದ್ವೇಷ ಗಣತಿಯೋ ಅಂತ ದಳಪತಿ ಆಕ್ರೋಶ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುತೂಹಲಕಾರಿ ಸಂಗತಿ ಬಹಿರಂಗವಾಗಿದೆ. ಜಾತಿ ಗುರುತಿಸಿಕೊಳ್ಳಲು ರಾಜ್ಯದ ಲಕ್ಷಾಂತರ ಮಂದಿ ಇಷ್ಟಾನೇ ಪಟ್ಟಿಲ್ಲ. ಜಾತಿ ಹೇಳಿಕೊಳ್ಳುವುದಕ್ಕೆ ನಿರಾಕರಿಸಿದವರ ಸಂಖ್ಯೆಯು ಲಕ್ಷವಿದೆ. ಮಾತ್ರವಲ್ಲದೆ ತಮ್ಮ ಜಾತಿಯೇ ಗೊತ್ತಿಲ್ಲದ ಮುಂದೆಯೂ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹೀಗಿರುವಾಗ ವರದಿಯ ವಾಸ್ತವಾಂಶದ ಬಗ್ಗೆ ವಿಪಕ್ಷ ನಾಯಕರು ಧ್ವನಿ ಎತ್ತಿದ್ದಾರೆ. ಜಾತಿ ಗಣತಿಯ ಅಂಕಿಅಂಶಗಳ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಗಜಪ್ರಸವ ತತಂಗಕ್ಕೆ ಸಂಪುಟದಲ್ಲಿ ಶಾಸ್ತ್ರೋಕ್ತವಾಗಿ ಅರಿಶಿಣ ಕುಂಕುಮ ಹಚ್ಚಿ ಕಡ್ಡಿ ಹಚ್ಚಲಾಗಿದೆ. ಒಕ್ಕಲಿಗರು ಮಾತ್ರವಲ್ಲದೆ ವೀರಶೈವ, ಲಿಂಗಾಯತ ಮತ್ತು ಇನ್ನಿತರ ಸಮಾಜಗಳ ಸಂಖ್ಯೆಯೂ ಅಚ್ಚರಿ ಹುಟ್ಟಿಸಿದೆ. ಗಣತಿ ಗ್ಯಾರಂಟಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೆಬ್ಬಿಸಲು ಹೂಡಿದ ಷಡ್ಯಂತ್ರವೇ ಅಥವಾ ಸರಣಿ ದರ ಏರಿಕೆ, ಭ್ರಷ್ಟ ಹಗರಣಗಳ ಮುಜಗರದಿಂದ ಮುಖ ಮುಚ್ಚಿಕೊಳ್ಳಲು ಜನರ ಗಮನ ಬೇರೆಡೆಗೆ ಹೊರಳಿಸುವ ಸಂಚೆ? ಸಿಎಂ ಕುರ್ಚಿ ಹತ್ತಲು ಮಂಡಿಯೂರಿ ಗೋಗೆರದ ವ್ಯಕ್ತಿ ಸಿದ್ಧ ಷಡ್ಯಂತ್ರ ವರದಿಗೆ ಶಿರವಾಗಿ ಸಮ್ಮತಿಸುವರೆ? ಕುರ್ಚಿ ದುರಾಸೆಗೆ ಈ ವ್ಯಕ್ತಿ ಅದೇ ಪೆನ್ನಿನಲ್ಲಿ ಸಮಾಜದ ಮರಣ ಶಾಸನ ಬರೆಯುತ್ತಿದ್ದಾರೆ. ಈ ವರದಿಗೆ ನನ್ನ ಒಪ್ಪಿಗೆ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ. ಸಿದ್ಧ ಷಡ್ಯಂತ್ರ, ದ್ವೇಷ ಗಣತಿ. ಪ್ರಬಲರ ಸಂಖ್ಯೆ ಕಡಿಮೆ ಮಾಡಿದ್ರೆ ಸಣ್ಣದಾಗಲ್ಲ, ಮತ್ತೆ ಪುಟಿದೇಳುತ್ತೆ. ದಳಪತಿ ಮಾತ್ರವಲ್ಲದೆ ಮಾಜಿ ಸಿಎಂ ಸದಾನಂದಗೌಡ ಕೂಡ ಸರ್ಕಾರದ ನಡೆ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಬಲ ಸಮುದಾಯದ ಅಂಕಿ ಸಂಖ್ಯೆ ಕಡಿಮೆ ಮಾಡಿದ್ರೆ ಸಮುದಾಯಗಳು ಸಣ್ಣದಾಗುವುದಿಲ್ಲ, ದೊಡ್ಡದಾಗಿ ಮತ್ತೆ ಪುಟಿದೇಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಅಂತ ಗುಡುಗಿದ್ದಾರೆ. ಇವತ್ತು ಕಾಂತರಾಜು ವರದಿಯೋ ಮತ್ತೊಂದು ಚರ್ಚೆಗಿರುವಂತ ಅದರ ಬಗ್ಗೆ ನಾನು ತುಂಬ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಸಮಾಜದಲ್ಲಿರುವಂಥ ದೊಡ್ಡ ಪ್ರಬಲ ಸಮುದಾಯಗಳನ್ನು ಯಾವುದೋ ಅಂಕಿ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಅದನ್ನು ಸಣ್ಣದು ಮಾಡಿದರೆ ಆ ಸಮುದಾಯ ಖಂಡಿತ ಸಣ್ಣದಾಗುವುದಿಲ್ಲ, ಬದಲಾಗಿ ಮತ್ತೆ ಪುಡಿದೇಳುವಂಥ ಒಂದು ಸಾಧ್ಯತೆಗಳು ಬರುತ್ತೆ ಅಂತ ಹೇಳುವಂಥ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಒಕ್ಕಲಿಗ ಸಮುದಾಯ ಸಣ್ಣ ಸಮುದಾಯ. ಇಡೀ ಜಗತ್ತಿಗೆ ಎಲ್ಲ ಸೂತ್ರಗಳನ್ನು ಕೊಟ್ಟದ್ದು ಒಕ್ಕಲಿಗ ಸಮುದಾಯ. ಇನ್ನು ಕುಮಾರಸ್ವಾಮಿ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಹೋರಾಟ ಮಾಡ್ತೀವಿ ಅಂದ್ರೆ ಏನರ್ಥ? ತಪ್ಪಿದೆ ಅಂದ್ರೆ ಸರಿಪಡಿಸೋ ಕೆಲಸ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಇನ್ನು ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಕೂಡ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೊಲ್ಲ ಸಮುದಾಯ 25 ಲಕ್ಷಕ್ಕೂ ಹೆಚ್ಚಿದ್ದಾರೆ, ಆದರೆ 10 ಲಕ್ಷ ಮಾತ್ರ ತೋರಿಸಿದ್ದಾರೆ ಅಂತ ಗರಂ ಆಗಿದ್ದಾರೆ. ಇತ್ತ ವರದಿಯಲ್ಲಿ 15 ಲಕ್ಷ ಬ್ರಾಹ್ಮಣರು ಅಂತ ಇದೆ, ಆದರೆ ರಾಜ್ಯದಲ್ಲಿ 45 ಲಕ್ಷಕ್ಕೂ ಹೆಚ್ಚು ಬ್ರಾಹ್ಮಣರಿದ್ದಾರೆ. ಸಾಕಷ್ಟು ಮನೆಗಳಿಗೆ ಗಣತಿಗೆ ಹೋಗಿಲ್ಲ ಅಂತ ಬ್ರಾಹ್ಮಣ ಮಹಾಸಭಾದ ಮಾಜಿ ಅಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಒಬ್ಬ ಮಂತ್ರಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಅವ್ರು ಕೊಡಬಾರ್ದು. ಅವ್ರು ಹೇಳ್ಬೇಕು, ಮನೆಗೆ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳ್ಬೇಕು. ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಯಾಕೆ ಹೋರಾಟ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದಾರೆ. ಈಗ ಮಾಡ್ತೀವಿ ಅಂತ ಹೇಳಿದಾರೆ. ಈಗಾಗಲೇ ಸಂಬಂಧಪಟ್ಟಂತ ಜಾತಿಯ ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ, ಅದ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಪ್ಪು ಇದೆ ಇದರಲ್ಲಿ ಅಂತಂದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು 25-30 ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದನೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ವಿ. ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನ ಇರತಕ್ಕಂಥ ಎಲ್ಲ ಗೊಲ್ಲ ಸಮುದಾಯಗಳು ನೋಡಿದಾಗ 25 ಲಕ್ಷಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು 10 ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ. ಈ ಅಂಕಿಅಂಶಗಳು ಸರಿಯಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಉದಾಹರಣೆಗೆ ಬ್ರಾಹ್ಮಣ ಸಮುದಾಯದಲ್ಲಿ ಕೇವಲ 14 ಲಕ್ಷ ಇದ್ದಾರೆ ಅನ್ನೋದು ಅದರಲ್ಲಿ ತೋರಿಸಿದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿಯಲ್ಲಿ ಕಮ್ಮಿ ಅಂದ್ರೆ 45 ಲಕ್ಷ ಜನನಾದ್ರು ಇರಬೇಕು.
ಅವರು ಈ ರೀತಿಯಾಗಿ ಯಾರು ಬಂದಿಲ್ಲ ಅನ್ನೋ ಒಂದು ವಿಷಯವನ್ನ ಹೇಳಿದ್ರು. ಒಂದು ನಾನು ವಿಚಾರಿಸೋದ್ರಲ್ಲಿ ಸುಮಾರು 20% ಜನ ಬಂದಿದ್ರು ಅಂತ ಹೇಳಿದ್ರು, 80% ಜನ ಯಾರು ಬಂದಿರಲಿಲ್ಲ ಅಂತ ಹೇಳಿದ್ರು. ಜಾತಿ ಗಣತಿ ಬಗ್ಗೆ ಒಕ್ಕಲಿಗ ನಾಯಕರ ಜೊತೆ ಡಿಕೆಶಿ ಸಭೆ. ಇನ್ನು ಜಾತಿ ಗಣತಿ ವರದಿ ಬಗ್ಗೆ ಒಕ್ಕಲಿಗ ಸಮುದಾಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆ ನಡೆಸಿದ್ರು. ಮಾತ್ರವಲ್ಲದೆ ರಾಜ್ಯ ಒಕ್ಕಲಿಗರ ಸಂಘ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ನಾನು ನೋಡಿದ ಮಟ್ಟಿಗೆ ರಾಜ್ಯ ಜನಾಂಗ ಒಕ್ಕಲಿಗರ ಸಂಘದ ಜನಾಂಗ ಒಂದು 61 ಲಕ್ಷ ಜನ ತೋರಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ನಮಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಟ್ಟಾರೆ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಇತರೆ ಸಮುದಾಯಗಳ ನಾಯಕರು ತಗಾದೆ ತೆಗೆದಿದ್ದಾರೆ. ಸರ್ಕಾರ ಇವೆಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತಾ ಅಥವಾ ಆನೆ ನಡೆದಿದ್ದೇ ದಾರಿ ಅಂತ ವರದಿ ಅನುಷ್ಠಾನಕ್ಕೆ ತರ್ತಾರಾ? ಕಾದು ನೋಡಬೇಕು. ಹರೀಶ್ ಕಾಕೋಡ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.